ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಅಭಿಮಾನಿಗಳಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆ ಶುರುವಿನಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಕುಸುಮ ಅವ್ರನ್ನ ಹುಡ್ಕೊಂಡು ಆದಿ ಮತ್ತು ಭಾಗ್ಯ ದೇವಸ್ಥಾನಕ್ಕೆ ಬಂದಿರ್ತಾರೆ. ಕುಸುಮ ಅವರು ನೆಲ ಒರೆಸ್ತಾ ಇರ್ತಾರೆ. ಇದೊಂದು ಕಲೆ ಎಷ್ಟು ಒರೆಸಿದ್ರೂ ಕೂಡ ಹೋಗ್ತಾನೇ ಇಲ್ಲ, ಈ ಕಲೆಗೆ ಎಷ್ಟು ಒರೆಸಿದ್ರೂ ಕೂಡ ಹೋಗ್ತಾ ಇಲ್ಲ. ಅದೇ ಥರ ನನ್ನ ಜೀವನದಲ್ಲಿ ಅಂಟಿರುವ ಆ ಕಲೆ ಹೋಗ್ತಾ ಇಲ್ಲ. ಒಂದು ಸರಿ ನಮ್ಮ ಮನೆಯವ್ರು ಹುಷಾರಾಗಲಿ, ನನ್ನ ಪರಿಸ್ಥಿತಿ ಎಲ್ಲ ಸರಿ ಹೋಗಲಿ, ಅದಾದ ನಂತರ ಕನಕಗೆ ಅವಳಿಗೆ ಗಾಚಾರ ಬಿಡಿಸ್ತೀನಿ ಅಂತ ಕುಸುಮ ಅವರು ನೆಲನ ಉಜ್ತಾ ಇರಬೇಕಾದ್ರೆ ಆದಿ ಮತ್ತು ಭಾಗ್ಯ ಹಿಂದೆ ಬಂದು ನಿಂತ್ಕೊಂಡು ಕುಸುಮ ಸ್ಥಿತಿ ನೋಡಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊಬಿಡ್ತಾರೆ. ಇಲ್ಲಿ ಈ ಕಡೆ ಕುಸುಮ ಅವರು ಕೂಡ ಆದಿ ಭಾಗ್ಯನ ನೋಡಿಬಿಟ್ಟು ತುಂಬಾ ಗಾಬರಿ ಆಗಿಬಿಡ್ತಾರೆ. ಮತ್ತು ನನ್ನ ಬಾಯಿ ತುಂಬ ಮಗಳೇ ಅಂತ ಕರೆದು, ಇವತ್ತು ನೀವು ಈ ಪರಿಸ್ಥಿತಿಲಿ ಇದ್ದೀರಲ್ಲ ಅತ್ತೆ, ನಿಮ್ಮ ಪಾಲ್ಗೆ ಈ ಭಾಗ್ಯ ಸತ್ತೋದ್ಲಾ ಅಂತ ಭಾಗ್ಯ ಕೇಳ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡು ಕುಸುಮ ಅವರು ತೆಗೆದು ಬಾಯಿಗೆ 4 ಹಾಕ್ತೀನಿ ನೋಡು, ಈ ಥರ ಎಲ್ಲ ಮಾತಾಡಿದ್ರೆ ಮುತ್ತೈದೆಯರು ಆಡೋ ಮಾತಾ ಅದು ಅಂತ ಕುಸುಮ ಅವ್ರು ಹೇಳ್ತಾರೆ. ಭಾಗ್ಯ, ನಾನು ಮಾತಾಡೋದ್ರಲ್ಲಿ ಏನಂತೆ ತಪ್ಪಿದೆ ಅಂತ ಓಡಿ ಬಂದು ಭಾಗ್ಯ ಅವರು ಕುಸುಮ ಅವ್ರನ್ನ ಗಟ್ಟಿಯಾಗಿ ತಕ್ಕೊಬಿಡ್ತಾರೆ. ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಳಿ ಅತ್ತೆ, ಬಾಯಿ ತುಂಬ ನೀವು ನನ್ನನ್ನು ಮಗಳು ಅಂತ ಕರಿತಾ ಇರ್ತೀರ, ಮಾವನು ಕೂಡ ಮಗಳು ಅಂತ ಕರಿತಿರ್ತಾರೆ ಅಲ್ಲ, ಮತ್ತು ನಾನು ಮಾಡಿದೆ, ನಾನು ಮದುವೆ ಮಾಡಿ ನನಗೆ ಕೊಟ್ಟಿದ್ದ ತಕ್ಷಣವೇ ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಥರ ನನ್ನ ಸಂಬಂಧನ ನೀವು ಅಷ್ಟು ಬೇಗನೆ ಕಳ್ಕೊಬಿಟ್ರಾ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಆಗ ಕುಸುಮ ಅವರು, ಆಗಲ್ಲಮ್ಮ ಅದು ಅಂತ ಹೇಳ್ತಾರೆ. ಇನ್ನೇನು ಗೆಳತಿ, ಇಲ್ಲ ನಿಮಗೇನು ವಯಸ್ಸು ಬರ್ತಾ ಕಮ್ಮಿ ಆಗ್ತಿದೆಯಾ, ಜಾಸ್ತಿ ಆಗ್ತಿದೆಯಾ, ನೀವು ಮಾವನ ಆಸ್ಪತ್ರೆಗೆ ಸೇರಿಸಿ ನೀವೇನು ಕೂಡ ಕಾಣ್ತಾ ಇಲ್ಲ ಅಂತ ನಾವೆಲ್ಲನೂ ಎಷ್ಟೊಂದು ಗಾಬರಿಯಾಗಿ ನಿಮಗೋಸ್ಕರ ಹುಡುಕ್ತಿದ್ದೀವಿ ಗೊತ್ತಾ, ಎಲ್ಲಿದ್ದೀರಾ ಅಂತ ನಮಗೆ ಒಂದೇ ಒಂದು ಸುಳಿವು ಕೂಡ ಬಿಟ್ಕೊಟ್ಟಿಲ್ಲ, ಯಾಕೆ ಗೆಳತಿ ಅಂತ ಆದಿಯವ್ರು ಕೇಳ್ತಾರೆ. ಈ ಥರ ಮಾತಾಡಿದ್ರೆ ಮದುವೆಗಿಂತ ಮುಂಚೆ ಆದಿ ಫ್ರೆಂಡ್ ಅಂತ ಹೇಳ್ಕೊಂಡು ಮಾತ್ಗೂ ಕೂಡ ಕಾಲ್ ಮಾಡ್ತಿದ್ರು. ಇವತ್ತು ಇಷ್ಟು ಕಷ್ಟದ ಪರಿಸ್ಥಿತಿಲಿ ಇದ್ರೂ ಕೂಡ ಒಂದು ಮಾತು ಕೂಡ ನಮಗೆ ಹೇಳಿಲ್ವಲ್ಲ, ಯಾಕೆ ಈ ಥರ ಮಾಡಿದ್ರಿ ಅಂತ ಆದಿ ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದಿಯವರೇ, ಯಾಕೆ ಹೇಳ್ತಾ ಇದ್ದೀರಾ ನೋಡಿ, ಯಾಕಂತಂದರೆ ಮಗಳಿಗೇನೆ ಮದುವೆ ಮಾಡಿ ದೂರ ಕೊಟ್ವಲ್ಲ, ಸಂಬಂಧ ಬೇಡ ಅಂತ ಕಳ್ಕೊಂಡಿರಬೇಕು ಅಂತ ಭಾಗ್ಯ ಹೇಳ್ತಾರೆ. ಅದು ಭಾಗ್ಯ, ಹಾಗಲ್ಲಮ್ಮ, ಸಂಬಂಧನ ನಾನು ಯಾಕಮ್ಮ ಕಳ್ಕೊಳ್ಳಿ, ನಿಮಗೆ ಯಾಕೆ ತೊಂದರೆ ಅಂತ ನಾನು ಹೇಳಲಿಲ್ಲ ಅಷ್ಟೇ ಅಂತ ಕುಸುಮ ಅವ್ರು ಹೇಳಿದ್ರೆ, ಅತ್ತೆ ತೊಂದರೆ ಅಂತ ಹೇಳ್ತಿದ್ದೀರಲ್ಲ ಅತ್ತೆ, ನಾನು ನಿಮ್ಮ ಮಗಳು ಅಂತಂದರೆ ಅಂದಮೇಲೆ ನಿಮ್ಮನ್ನು ಮತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮಗಳಾಗಿ ನನ್ನ ಕರ್ತವ್ಯ ಅಲ್ವಾ. ನೋಡಿ ಅತ್ತೆ, ನೀವು ಏನನ್ನು ಕೂಡ ಯೋಚನೆ ಮಾಡಬೇಡಿ, ಮಾವ ಆಪ್ರೇಷನ್ಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಆಗ ಕುಸುಮ ಅವರು ಮಾತ್ರ, ಈ ಭಾಗ್ಯ ನಿನಗೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನೋಡು, ನನ್ನ ಪಾಡಿಗೆ ಇರೋದನ್ನು ಬಿಟ್ಬಿಡು, ನಿನ್ನ ಜೀವನನ ನೀನು ನೋಡ್ಕೋ ಹೋಗು, ನನಗೆ ಯಾರ ಸಹಾಯನೂ ಬೇಡ, ಅದರ ಅವಶ್ಯಕತೆಯೂ ಇಲ್ಲ ಅಂತ ಕುಸುಮ ಅವರು ಹೇಳ್ತಾರೆ. ಆದಿನೂ ಕೂಡ, ಏನು ಗೆಳತಿ ಈ ಥರ ಹೇಳ್ತಿದ್ದಾರಲ್ಲ, ನೀವು ಮತ್ತೆ ಮಾವನಿಂದಾಗಿಯೇ ಇವತ್ತು ನನಗೆ ಈ ಜೀವನ ಸಿಕ್ಕಿರೋದು, ನಂಬಿಕೆನೇ ಕಳ್ಕೊಂಡಿರೋ ಜೀವಕ್ಕೆ ಮತ್ತೆ ಹೊಸ ಜೀವ ಕೊಡಿಸಿರೋದು ನೀವು ಅಂತ ಆದಿ ಹೇಳಿದಾಗ, ಹೌದು ಅತ್ತೆ, ನನಗೂ ಕೂಡ ಒಂದು ಜೀವನನ ಕೊಡಿಸಿರೋದು ನೀವು, ಇವತ್ತು ಆ ಜೀವನದಿಂದಲೇ ನಿಮಗೆ ಇವತ್ತು ಈ ಥರ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ ಅಂತಂದರೆ ನಾನು ಮದುವೆನೇ ಆಗ್ತಾನೇ ಇರಲಿಲ್ಲ ಅತ್ತೆ, ನಾನು ಭಾಗ್ಯ ಹೇಳ್ತಾಳೆ. ನೋಡು ಭಾಗ್ಯ, ನೀನು ಏನೇ ಹೇಳಿದ್ರೂ ಅಷ್ಟೇ, ನನಗೆ ಯಾರ ಸಹಾಯದ ಅವಶ್ಯಕತೆಯೂ ಬೇಡ, ನೀವು ಹೊರಟೋಗಿ ಇಲ್ಲಿಂದ ಅಂತ ಭಾಗ್ಯನ ಜೋರಾಗಿ ತಳ್ಳಿಬಿಡ್ತಾರೆ ಕುಸುಮ. ಈ ಕಡೆ ಮೀನಾಕ್ಷಿ ತುಂಬಾ ಟೆನ್ಷನ್ ಮಾಡಿಕೊಂಡು ಓಡಾಡ್ತಿರ್ತಾರೆ. ಕನಿಕಾ ಹೋಗಿ ಎಷ್ಟು ಹೊತ್ತಾಯಿತು, ಮನೇಲಿ ಇಲ್ಲ, ನಾನು ಕಾಯ್ಕೊಂಡಿರ್ತೀನಿ ಅಂತ ಗೊತ್ತಿಲ್ವಾ, ಅಲ್ಲಿನ ಪರಿಸ್ಥಿತಿ ಏನಾಗಿದೆಯೋ ಏನೋ, ಒಂದು ಫೋನ್ ಮಾಡಿ ಹೇಳಬೇಕು ಅನ್ನೋದು ಕೂಡ ಅವಳಿಗೆ ಗೊತ್ತಾಗಲ್ವಾ, ಸರಿ ಇವಳನ್ನು ಕಾದಿದ್ರೆ ಪ್ರಯೋಜನ ಇಲ್ಲ, ನಾನೇ ಅವಳಿಗೆ ಫೋನ್ ಮಾಡ್ತೀನಿ ಅಂತ ಮೀನಾಕ್ಷಿ ಕನಿಕಾಗೆ ಫೋನ್ ಮಾಡ್ತಾರೆ. ಕನಿಕಾ, ಏನಾಯಿತು, ಹೋಗಿರೋ ಕೆಲಸ ಆಯಿತಾ, ಹೋಗಿರೋದನ್ನು ಅವ್ರಿಗೇನು ಕೊಟ್ಟಿಯಾ ಅಂತ ಮೀನಾಕ್ಷಿ ಕೇಳ್ತಾ ಇದ್ದರೆ, ಹಾಂ ಅತ್ತೆ, ನಾನು ಕೊಡೋಕ್ಕೆ ಹೋಗಿದ್ದು ಆಯಿತು, ಅವ್ರು ನನಗೆ ಕೊಟ್ಟಿದ್ದು ಆಯಿತು ಅಂತ ಕನಿಕಾ ಹೇಳ್ತಾಳೆ. ಅಂದರೆ ನಿನ್ನ ಮಾತಿನ ಅರ್ಥ ಏನು ಕನಿಕಾ ಅಂತ ಮೀನಾಕ್ಷಿ ಕೇಳ್ತಾರೆ. ಅತ್ತೆ ಅಂತ ಹೇಳ್ಕೊಂಡು ಕನಿಕಾ ನಡೆದಿರುವ ಎಲ್ಲ ವಿಷಯ ಕೂಡ ಹೇಳ್ತಾರೆ. ತಿನ್ನೋಕ್ಕೂ ಕೂಡ ಗತಿ ಇಲ್ದ ಅಂತಂದರೆ ಆ ಹೆಂಗಸಿಗೆ ಅಷ್ಟೊಂದು ಕೊಬ್ಬ ಅಂತ ಮೀನಾಕ್ಷಿ ಕೋಪ ಮಾಡಿಕೊಂಡು ಬೈತಾರೆ. ಹ್ಞೂ ಅತ್ತೆ, ಅಷ್ಟೊಂದು ಕೊಬ್ಬು ಬಂದಿದೆ, ನಾನೇನಾದರೂ ಜಾಸ್ತಿ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ರೆ ಮಾತಾಡ್ತಿದ್ರೆ ನಿಮ್ಮ ಮನೆಗೆ ಬಂದು ಕೂತ್ಕೋತೀನಿ ಅಂತ ಹೇಳಿದ್ರು ಅತ್ತೆ.
ಹಾಗಾಗಿ ನಾನು ವಾಪಸ್ ಬಂದುಬಿಟ್ಟೆ ಅಂತ ಕನಿಕಾ ಹೇಳ್ತಿದ್ರೆ, ಏನು ನಮ್ಮ ಮನೆಗೆ ಬರುವಷ್ಟು ದಿಮಾಗ್ ತೋರಿಸ್ತಾ ಇದ್ದಾರಾ? ಇರಲಿ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಆ ಹೆಂಗ್ಸ್ನ ಅಂತ ಮೀನಾಕ್ಷಿ ಕೋಪದಿಂದ ಹೇಳ್ತಾರೆ. ಇನ್ನು ಈ ಕಡೆ ಕುಸುಮ ಮಾತ್ರ ಆದಿ ಮತ್ತು ಭಾಗ್ಯ ಅಲ್ಲೇ ನಿಂತಿರೋದನ್ನು ನೋಡಿಕೊಂಡು, ಏನು ನಿಮ್ಮಿಬ್ಬರಿಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಈ ಕುಸುಮ ಒಂದು ಸಾರಿ ಹೇಳಿದ ಮೇಲೆ ಮುಗೀತು, ಹೊರಟೋಗಿ ಇಲ್ಲಿಂದ ಅಂತ. ಕುಸುಮ ಮಾತ್ರ ಯಾರ ಹಂಗನೂ ಕೂಡ ಇರಲ್ಲ, ಸ್ವಾಭಿಮಾನಿ ಅವಳು, ನಾನು ಇಲ್ಲೇ ಇರ್ತೀನಿ ಅಂತ ಕುಸುಮ ಅವರು ಹೇಳ್ತಾ ಇರಬೇಕಾದ್ರೆ, ಅತ್ತೆ ಏನತ್ತೆ ನೀವು, ನನ್ನ ಅತ್ತೆ ಮಾದರಿಯಾಗಿ ಅತ್ತೆ ಸೊಸೆಗೇನೆ ಯಾವ ಥರ ಇರಬೇಕು ಅನ್ನೋದನ್ನು ನೀವೇನೇ ತೋರಿಸ್ಕೊಟ್ಟೋರು. ಅಂಥದ್ರಲ್ಲಿ ನೀವು ಈ ಥರ ಕಷ್ಟಪಡ್ತಾ ಇದ್ದರೆ ಅದನ್ನು ನೋಡ್ಕೊಂಡು ನಾನು ಖುಷಿಯಾಗಿರೋಕ್ಕೆ ಆಗುತ್ತಾ? ಅತ್ತೆ ದಯವಿಟ್ಟು ಈ ನನ್ನ ಮಾತನ್ನು ಕೇಳಿ ಅತ್ತೆ, ಬನ್ನಿ ನೀವು ಅಂತ ಭಾಗ್ಯ ಕರಿತಾ ಇರಬೇಕಾದ್ರೆ, ಹೇ ಭಾಗ್ಯ ನೋಡು, ನಿನಗೆ ಒಂದು ಸಾರಿ ಹೇಳಿದ್ರೇ ಅರ್ಥ ಆಗಲ್ವಾ? ನೋಡು, ನನ್ನನ್ನು ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನನ್ನ ಮಗಂದು, ನನ್ನ ಮಗನಿಗೆ ಜವಾಬ್ದಾರಿ ಇಲ್ಲ ಅಂತಂದಮೇಲೆ ನಾನು ಈ ಥರ ಇಲ್ಲಿರುವಾಗ ಜೀವನ ನಡೆಸೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ನೋಡು, ಅದಕ್ಕಿಂತ ಜಾಸ್ತಿಯಾಗಿ ನಾನು ನಿನಗೇನು ಮದುವೆ ಮಾಡಿಕೊಟ್ಟಾಯಿತು, ನೀನು ಇವಾಗ ಕಾಮಂತ್ ಮನೆ ಸೊಸೆ, ನನಗೂ ನಿನಗೂ ಯಾವ ಸಂಬಂಧನೂ ಕೂಡ ಇಲ್ಲ ಅಂತ ಕುಸುಮ ಅವ್ರು ಹೇಳ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡು ಭಾಗ್ಯ ಇನ್ನಷ್ಟು ಬೇಜಾರು ಮಾಡಿಕೊಂಡು, ಓ ಅತ್ತೆ, ಇಷ್ಟೊತ್ತು ತನಕ ಇಂಡೈರೆಕ್ಟಾಗಿ ಹೇಳಿ ಈಗ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಿದ್ದೀರಾ ಅತ್ತೆ? ಅಂದರೆ ಮದುವೆ ಮಾಡಿ ಕೊಟ್ಟಮೇಲೆ ನಿಮ್ಮ ಜವಾಬ್ದಾರಿ ಮುಗ್ದೋಯ್ತಾ? ಇಷ್ಟು ದಿನ ಬಾಯಿ ಮಾತಿಗೆ ನೀವು ನನ್ನ ಮಗಳೇ ಮಗಳೇ ಅಂತ ಕರಿತಿದ್ದು ಅಂತ ಭಾಗ್ಯ ಕೇಳ್ತಾರೆ. ಭಾಗ್ಯ ಸುತ್ತಿ ಬಳಸಿ ಮತ್ತೆ ಮತ್ತೆ ನೀನು ಅದೇ ಪ್ರಶ್ನೆಗೆ ಬರಬೇಡ, ನೀವಿಬ್ಬರೂ ಕೂಡ ಇಲ್ಲಿಂದ ಹೋಗಬೇಕು ಅಂತಂದರೆ ಹೋಗಬೇಕು ಅಷ್ಟೇ ಅಂತ ಕುಸುಮ ಅವರು ಹೇಳಬೇಕಾದ್ರೆ, ಗೆಳತಿ ಈಗ ಒಂದು ಸ್ವಲ್ಪ ಹೊತ್ತಕ್ಕಿಂತ ಮುಂಚೆ ಏನಂತ ಹೇಳಿದ್ರಿ? ನಿಮ್ಮ ಜವಾಬ್ದಾರಿ ಮಗಂದು ಅಂತ ಹೇಳಿದ್ರಲ್ವ? ನಾನು ಕೂಡ ನಿಮ್ಮ ಮಗನೇ ಅಲ್ವಾ ಗೆಳತಿ? ನೋಡಿ, ಇನ್ಮೇಲಿಂದ ಅಂಕಲ್ ಮತ್ತು ನಿಮ್ಮ ಜವಾಬ್ದಾರಿ ನಂದು, ಬನ್ನಿ ಗೆಳತಿ ಹೊರಡೋಣ ಅಂತ ಆದಿ ಕರಿತಾ ಇರಬೇಕಾದ್ರೆ, ಫ್ರೆಂಡ್ ನಿನಗೆ ಒಂದು ಸಾರಿ ಹೇಳೋದು ಅರ್ಥ ಆಗಲ್ವಾ? ನೋಡು ಫ್ರೆಂಡ್, ನೀವಿಬ್ರೂ ಏನೇ ಅಂತಂದರೂ ಅಷ್ಟೇ, ನಾನು ಮಾತ್ರ ಬರೋದಿಲ್ಲ. ನನಗೆ ಯಾರ ಸಹಾಯನೂ ಬೇಡ, ನನಗೆ ಯಾರ ಸಹಾಯದ ಅವಶ್ಯಕತೆಯೂ ಇಲ್ಲ. ನನ್ನ ಜೀವನ ನಾನು ನೋಡ್ಕೋತೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಜೊತೆಗೆ ಬಂದಿದ್ದರೆ ಮುಖ್ಯವಾಗಿ ಭಾಗ್ಯ ತನ್ನ ಖುಷಿನ ಕಳ್ಕೊಬೇಕಾಗುತ್ತೆ. ನೀವಿಬ್ರಿಗೂ ಕೂಡ ಮದುವೆ ಆಗಿದೆ, ನೀವಿಬ್ರೂ ಕೂಡ ಖುಷಿಯಾಗಿರಿ. ನನಗೇನು ನಾಡು ಹೋಗು ಅಂತ ಹೇಳುತ್ತೆ, ಕಾಡು ಬಾ ಅಂತ ಹೇಳುತ್ತೆ. ನನ್ನ ಜೀವನ ನಾನು ನೋಡ್ಕೋತೀನಿ. ಇಷ್ಟು ದಿನವೇ ನಾನು ಇದ್ದೀನಂತೆ, ಇನ್ನು ಹೇಗೋ ನನ್ನ ಜೀವನ ನಾನು ದುಡ್ಕೋತೀನಿ, ನಾನು ಯಾರಿಗೂ ಕೂಡ ಹೊರೆಯಾಗಿರಲ್ಲ ಅಂತ ಕುಸುಮ ಅವರು ಹೇಳ್ತಿರ್ಬೇಕಾದ್ರೆ, ಅತ್ತೆ ನಾನು ನಿಮ್ಮ ಮಗಳಂತೆ ನೋಡಿ ಅತ್ತೆ, ಮತ್ತು ಮಗಳಿಗೆ ತಾಯಿ ಯಾವಾಗಲೂ ಭಾರ ಆಗೋದು ಉಂಟಾ ಅತ್ತೆ? ನೀವು ನನ್ನ ಏನು ಅಂದ್ಕೊಂಡಿದ್ದೀರೋ ಏನೋ, ಆದರೆ ನಾನು ನಿಮ್ಮನ್ನು ಅಮ್ಮಂಗಿಂತ ಹೆಚ್ಚಾಗಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅತ್ತೆ. ಅಂಥದ್ರಲ್ಲಿ ನೀವು ಈ ಥರ ಕಷ್ಟಪಡ್ತಿದ್ರೆ ನಾನಲ್ಲಿ ನೆಮ್ಮದಿಯಾಗಿರ್ತೀನಾ ಅತ್ತೆ? ದಯವಿಟ್ಟು ನನ್ನ ಮಾತನ್ನ ಕೇಳಿ ಬನ್ನಿ ಅತ್ತೆ ಅಂತ ಭಾಗ್ಯ ಕರೀತಾಳೆ. ಆದರೆ ಕುಸುಮ ಅವರು ಮಾತ್ರ ತುಂಬಾ ಹಠ ಹಿಡಿದು ಅಲ್ಲೇ ನಿಂತ್ಕೊಂಡಿರ್ತಾರೆ. ಆವಾಗ ಏನು ಅತ್ತೆ, ನಾನು ನಿಮ್ಮ ಸೊಸೆ, ನಿಮಗೆ ಎಷ್ಟು ಹಠ ಇದೆಯೋ ನನಗೂ ನಿಮಗಿಂತ 10ರಷ್ಟು ಹಠ ಇದೆ ಅತ್ತೆ. ನೀವು ಬರಲ್ಲ ಅಲ್ವಾ? ಸರಿ ಆಯಿತು ಬಿಡಿ ಅತ್ತೆ, ನೀವು ಎಲ್ಲಿ ಇರ್ತೀರೋ ನಾನು ಕೂಡ ಅಲ್ಲೇ ಇರ್ತೀನಿ ಅಂತ ಕುಸುಮ ಅವ್ರ ಕೈಲಿರುವ ಮಾಪನ್ನು ತಗೊಂಡು ಭಾಗ್ಯ ಅಲ್ಲೇ ನೆಲ ಒರೆಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇ ಭಾಗ್ಯ, ಏನು ಮಾಡ್ತಿದ್ಯಾ? ಬಿಡು ನೀನು ಇದನ್ನು, ನಿನಗೆ ಹೇಳೋದು ಅರ್ಥ ಆಗಲ್ವ? ಬಿಡು ನೀನು ಅದನ್ನು, ಹೊರಟೋಗಿ ಇಲ್ಲಿಂದ. ಆದಿ ಫ್ರೆಂಡ್ ನೀನು ಏನು ನೋಡ್ತಾ ನಿಂತ್ಕೊಂಡಿದ್ಯಲ್ಲ, ನೀನಾದ್ರೂ ಅವಳಿಗೆ ಒಂದು ಮಾತು ಹೇಳಬಾರ್ದಾ ಅಂತ ಕುಸುಮ ಹೇಳ್ತಾ ಇರಬೇಕಾದ್ರೆ, ನೋಡಿ ಗೆಳತಿ, ಹೋಮ್ ಮಿನಿಸ್ಟ್ರು ಹೇಗೆ ಹೇಳ್ತಾರೋ ಹಾಗೆ ಸರಿ, ಹಾಗಾದರೆ ಅವರು ನಿಮ್ಮ ಸೇವೆ ಮಾಡ್ತಾ ಇರಲಿ, ನಾನು ಅವ್ರ ಸೇವೆ ನೋಡಿಕೊಂಡು ಇಲ್ಲೇ ಇದ್ದುಬಿಡ್ತೀನಿ. ಹಾಗಾಗಿ ಜಯಂತ್ಗೆ ಈಗಲೇ ಫೋನ್ ಮಾಡಿ ಎಲ್ಲ ಬಟ್ಟೆನೂ ತೊಗೊಂಡು ಬರೋಕ್ಕೆ ಹೇಳ್ತೀನಿ ಅಂತ ಆದಿ ತನ್ನ ಫೋನ್ನ ತೆಗಿತಾ ಫೋನ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಆಗ ಕುಸುಮ ಅವರು ಫೋನ್ ನೋಡಿ, ಏನು ಮಾಡ್ತಾ ಇದೀಯ ನೀನು ಅಂತ ಆದಿ ಕೈಲಿರೋ ಫೋನ್ನ ಕಿತ್ಕೊಂಡು, ಸರಿ ಆಯಿತು, ಇವಾಗೇನು ನಾನು ಬರಬೇಕು ನಿಮ್ಮ ಜೊತೆಗೆ ಅಷ್ಟೇ ತಾನೇ, ಬರ್ತೀನಿ ಅಂತ ಕುಸುಮ ಒಪ್ಕೋತಾರೆ. ಆಗ ಆದಿ ಮತ್ತು ಭಾಗ್ಯ ಖುಷಿ ಆಗ್ತಾರೆ. ಒಬ್ಬ ಗೆಳತಿ ಅಂತೂ ಇಂತೂ ಕೊನೆಗೂ ಬರೋದಕ್ಕೆ ಒಪ್ಕೊಂಡ್ರಲ್ಲ, ಈ ಕೆಲಸ ಫಸ್ಟ್ ಟೈಮ್ ಮಾಡಿದರೆ ಭಾಗ್ಯ ಇಷ್ಟೊಂದು ಕಣ್ಣೀರು ಹಾಕೋದು ತಪ್ತಾ ಇತ್ತು. ಛೇ, ಭಾಗ್ಯ ಕಣ್ಣೀರು ಅಷ್ಟೊಂದು ವೇಸ್ಟ್ ಆಯಿತು, ಯಾವುದಾದ್ರೂ ತೋಟಕ್ಕೆ ಬಿಟ್ಟಿದ್ರೆ ಗಿಡಕ್ಕಾದರೂ ಆಗ್ತಿತ್ತು ಅಂತ ಆದಿ ತಮಾಷೆ ಮಾಡ್ತಾ ಇರ್ತಾರೆ. ಆಗ ಸರಿ ನೋಡಿ, ನಾನು ನಿಮ್ಮ ಜೊತೆಗೆ ಬರಬೇಕು ಅಂದರೆ ಒಂದು ಮಾತು ನಡೆಸ್ಕೊಡ್ಬೇಕು ಅಂತ ಕುಸುಮ ಅವ್ರು ಕೇಳ್ತಾರೆ. ನಾನು ಸ್ವಾಭಿಮಾನ ಬಿಟ್ಟು ಬದುಕಲ್ಲ, ನಾನಾಗಲಿ ಅವರಾಗಲಿ ನಮ್ಮ ಮೊಮ್ಮಕ್ಕಳಾಗಲಿ ನಿಮ್ಮ ಹೊರೆಯಾಗಿ ಇರೋಕ್ಕೆ ಇಷ್ಟ ಇಲ್ಲ. ಆಸ್ಪತ್ರೆಗೆ ಆಪ್ರೇಷನ್ ಖರ್ಚು ನೀವು ಕೊಡ್ತೀರಾ, ಸರಿ ಆಯಿತು, ಆದರೆ ಎಲ್ಲದಕ್ಕೂ ಕೂಡ
ನೀವೇನೇ ಮುಂದೆ ಬಂದು ಕೊಡು. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಮಗೇನೆ ತೊಂದರೆ ಕೊಡಬಾರ್ದು. ನೀವು ನಮ್ಮ ಪಾಡಿಗೆ ನಾವು ಇರೋದಕ್ಕಾದರೆ ನೀವು ಬಿಟ್ಬಿಡಬೇಕು ಅಂತ ಕುಸುಮ ಅವ್ರು ಹೇಳ್ತಾರೆ. ಅದು ಗೆಳತಿ ಹೇಗಾಗುತ್ತೆ ಅಂತ ಆದಿಯವ್ರು ಕೇಳ್ತಾ ಇರ್ತಾರೆ. ಆಗ ಸರಿ ಹಾಗಾದರೆ ನಾನು ಬರೋದೇ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಕುಸುಮ ಅವರು ಹಠ ಹಿಡಿತಾರೆ. ಮತ್ತೆ ಆಗ ಭಾಗ್ಯ ಆದಿಗೇನೆ ಕಣ್ಣು ಸನ್ನೆ ಮಾಡಿ ಒಪ್ಕೊಳ್ಳಿ ಅಂತ ಹೇಳಿದ ತಕ್ಷಣನೇ ಆದಿನೂ ಕೂಡ ಸರಿ ಆಯಿತು ಗೆಳತಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಅಂತ ಆದಿಯವರು ಹೇಳ್ತಾರೆ. ಆಗ ಕುಸುಮ ಅವರು ಭಾಗ್ಯನ ಹತ್ರ ಬಂದು ಪಕ್ಕ ತಾನೆ ಅಂತ ಕುಸುಮ ಅವ್ರು ಕೇಳ್ತಾರೆ. ಮತ್ತೆ ಪಕ್ಕ, ನಿಮ್ಮ ಸ್ವಾಭಿಮಾನಕ್ಕೆ ನಾವು ಯಾವುದೇ ಕಾರಣಕ್ಕೂ ಅಡ್ಡಿ ಬರಲ್ಲ ಅಂತ ಭಾಗ್ಯ ಹೇಳಿದ ತಕ್ಷಣನೇ ಆಗ ಕುಸುಮ ಅವರು ಭಾಗ್ಯನ ತಪ್ಕೊಂಡು ಗಟ್ಟಿಯಾಗಿ ಅಳ್ತಾರೆ. ಆ ದಿನ ಬಂದು ಕುಸುಮ ತಪ್ಕೋತಾರೆ. ಇಲ್ಲಿ ಅಕ್ಷತಾ ಆದಿ ಆಫೀಸ್ನಲ್ಲೇ ಚೇಂಬರಲ್ಲಿ ಕೂತ್ಕೊಂಡು ಒಂದು ಫೈಲ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಇಂಪಾರ್ಟೆಂಟ್ ಫೈಲ್ ಅದು, ಎಲ್ಲಿ ಹೋಗಿದೆ ಅಂತ ಗೊತ್ತಾಗ್ತಿಲ್ವಲ್ಲ, ಅದೇನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ನಾನು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿ ದುಡ್ಡು ನನ್ನ ಕೈಗೆ ಸೇರುತ್ತೆ ಅಂತ ಫೈಲ್ನ ಹುಡುಕ್ತಾ ಇರ್ತಾರೆ. ಆಗ ಒಂದು ಕಾಲ್ ಬಂದ್ಬಿಡುತ್ತೆ. ಹಲೋ ಅಂತ ಅಕ್ಷತಾ ಅವರು ಕಾಲ್ ರಿಸೀವ್ ಮಾಡ್ತಾರೆ. ಆದಿ ಸರ್ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಆದಿ ಸರ್ ಅವರು ಹೊರಗಡೆ ಹೋಗಿದ್ದಾರೆ, ಏನು ಹೇಳಿ ಅಂತ ಅಕ್ಷತಾನೇ ಕೇಳ್ತಾರೆ. ಅದು ಏನಿಲ್ಲ, ನಾಳೆ ವರ್ಕರ್ಸ್ಗೆ ಸ್ಯಾಲ್ರಿ ಕೊಡಬೇಕಿತ್ತು, ಆದರೆ ಸ್ಯಾಲ್ರಿ ಸ್ವಲ್ಪ ಶಾರ್ಟೇಜ್ ಬರ್ತಾ ಇದೆ. ಸೊ ಆದಿ ಸರ್ಗೇನೆ ಹೇಳಬೇಕು, ಬೇಗನೆ ಅವ್ರ ಕೈಯಿಂದ ಅಪ್ರೂವಲ್ ಬೇರೆ ಹಾಕಿಸ್ಕೋಬೇಕಾಗಿತ್ತು, ಅದನ್ನು ಸರ್ ಬಂದ ತಕ್ಷಣನೇ ಹೇಳಿ, ಯಾವತ್ತಿಗೂ ಕೂಡ ಈ ಥರ ಆಗಿರಲಿಲ್ಲ ಅಂತ ಫೋನ್ ಕಟ್ ಮಾಡ್ತಾರೆ. ಈ ವಿಷಯ ಏನಾದರೂ ಆದಿಗೆ ಗೊತ್ತಾದರೆ ಮತ್ತು ಕಂಪ್ನಿಗೆ ತೊಂದರೆ ಆಗಿಬಿಟ್ರೆ ಇದನ್ನು ನಾನು ಸಾಲ್ವ್ ಮಾಡಬೇಕು ಅಂತ ಅಕ್ಷತಾ ಅಲ್ಲಿಂದ ಎದ್ದು ಹೋಗ್ಬಿಟ್ಟಿರ್ತಾರೆ. ಇಲ್ಲಿ ಆದಿ ಭಾಗ್ಯ ಮತ್ತು ಕುಸುಮ ಅವರು ಆಸ್ಪತ್ರೆಗೆ ಬಂದು ರಿಸೆಪ್ಷನ್ ಅಷ್ಟರಲ್ಲಿ ಮಾತಾಡ್ತಾ ಇರ್ತಾರೆ. ನೋಡಿ ಧರ್ಮ ಅವ್ರಿಗೆ ನಾಳೆಯೇ ಆಪ್ರೇಷನ್ಗೆ ಬೇಗನೆ ನೀವು ರೆಡಿ ಮಾಡ್ಕೊಳ್ಳಿ, ನಾನು ಈಗಾಗಲೇ ದುಡ್ಡನ್ನೆಲ್ಲ ಕಟ್ಟಿದ್ದೀನಿ ಅಂತ ಆದಿಯವರು ಹೇಳ್ತಾ ಇರ್ತಾರೆ. ಆಗ ಕುಸುಮ ಅವರು ಗೆಳತಿ ಇಲ್ಲೊಂದು ಸಿಗ್ನೇಚರ್ ಹಾಕಿ ಅಂತ ಆದಿಯವರು ಫಾರ್ಮ್ನ ಕೊಟ್ಟು ಸಿಗ್ನೇಚರ್ ಹಾಕ್ತಾ ಇರಬೇಕಾದ್ರೆ ಕುಸುಮ ಅವರು ಗೆಳತಿ ಇಲ್ಲೊಂದು ಸಿಗ್ನೇಚರ್ ಹಾಕಿ ಅಂತ ಆದಿ ಒಂದು ಫಾರ್ಮ್ ಕೊಟ್ಟು ಸಿಗ್ನೇಚರ್ ಹಾಕ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ಶ್ರೇಷ್ಠ ಕೂಡ ಬಂದ್ಬಿಡ್ತಾರೆ. ಶ್ರೇಷ್ಠನ ನೋಡಿಕೊಂಡು ಕುಸುಮ ಅವರು ಹತ್ರ ಬಂದ್ಬಿಡ್ತಾರೆ. ಆಗ ಶ್ರೇಷ್ಠ ಕುಸುಮನ ಗಟ್ಟಿಯಾಗಿನೇ ತಪ್ಕೊಂಡು ಎಲ್ಲಿ ಹೋಗಿದ್ರಿ ಅತ್ತೆ ನೀವು, ನೀವು ಈ ಥರ ಎಲ್ಲ ನಮ್ಮನ್ನು ಒಬ್ಬರನ್ನ ಬಿಟ್ಟು ಹೋಗಬೇಡಿ ಅತ್ತೆ, ಈ ಪ್ರಾಯದಲ್ಲಿ ನೀವು ವೃದ್ಧಾಶ್ರಮದಲ್ಲಿ ಹೋಗಬೇಕಾ ಅಂತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ನೋಡು ಈ ಬಣ್ಣದ ಮಾತೆಲ್ಲ ನಂಬಕ್ಕೆ ಈ ಕುಸುಮಗೆ ಯಾವುದೇ ಕಾರಣಕ್ಕೂ ತಯಾರಿಲ್ಲ. ಹೊಟ್ಟೆಲ್ಲೇನೇ ಮಗು ಇಟ್ಕೊಂಡಿದೀಯ, ಆ ಮನೆ ಇದೆಯಲ್ಲ ಅದು ಇನ್ಮುಂದೆ ನಿಂದು, ಆ ಮನೆಗೇನು ನನಗೂ ಸಂಬಂಧ ಇಲ್ಲ, ನಾನು ಆ ಮನೆಗೆ ಬರಲ್ಲ ಅಂತ ಕುಸುಮ ಅವರು ಹೇಳ್ತಾ ಇರಬೇಕಾದ್ರೆ, ಅಲ್ಲ ಅತ್ತೆ ಅದು ಸೂರ್ಯವಂಶ ಮನೆ ನಿಮ್ಮದು, ನಿಮ್ಮೆಲ್ಲರದು, ನೀವೇನು ಬರಲ್ಲ ಅಂತಂದರೆ ಆ ಮನೇಲಿ ಒಂಟಿಯಾಗಿ ನಾನು ಹೇಗೆ ಇರಬೇಕಾಗುತ್ತೆ, ಪ್ಲೀಸ್ ಅತ್ತೆ ಆ ಥರ ಎಲ್ಲ ಹೇಳಬೇಡಿ ಅಂತ ಶ್ರೇಷ್ಠ ಇರಬೇಕಾದ್ರೆ, ನೋಡು ಈ ಬಣ್ಣದ ಮಾತನ್ನ ನನ್ನ ಮುಂದೆ ನೀನು ಆಡಬೇಡ ಅಂತ ಹೇಳ್ತಾರೆ. ನನ್ನ ಹಿಂದೆನೇ ನೀನು ಏನೇನೋ ಮಸಲತ್ತು ಮಾಡಿದ್ದೀಯ ಅಂತ ನನಗೂ ಚೆನ್ನಾಗಿಯೇ ಗೊತ್ತು, ಅದನ್ನು ನಾನೇನಾದರೂ ಹೋಗ್ಬಿಟ್ಟು ಪೊಲೀಸ್ ಹತ್ರ ಹೇಳಿದ್ರೆ ನೀನು ಜೈಲಲ್ಲಿ ಇರ್ತೀಯ ಅಂತ ಹುಷಾರ್ ಅಂತ ಕುಸುಮ ಅವರು ಹೇಳ್ತಾರೆ. ಆದರೆ ಈ ಕಡೆ ಶ್ರೇಷ್ಠ ಕುಸುಮ ಅವ್ರ ಮಾತನ್ನ ಅರ್ಥ ಆಗದೆ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.